ಮಿತಾ ಶೆಟ್ಟಿ ಇಸ್ರೋ ವಿಜ್ಞಾನಿ ಹತ್ಯೆಗೆ ಪ್ರಯತ್ನ ಪಡಲಾಗಿದೆ ಅನ್ನೋ ಆರೋಪವನ್ನ ಖುದ್ದಾಗಿ ಆ ವಿಜ್ಞಾನಿಯೇ ಮಾಡಿದ್ದಾರೆ. ದೋಸೆ ಚಟ್ನಿಯಲ್ಲಿ ವಿಷ ಬೆರೆಸಿ ತನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಜ್ಞಾನಿ ಮಿಶ್ರಾ. ಸ್ವತಃ ಇಸ್ರೋ ವಿಜ್ಞಾನಿಯೇ ಈ ಗಂಭೀರ ಆರೋಪವನ್ನ ಮಾಡಿರೋದು. ನನ್ನನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿತ್ತು, ಆರ್ಸೆನಿಕ್ ಟ್ರಯಾಕ್ಸೈಡ್ ಬೆರೆಸಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಇಸ್ರೋ ವಿಜ್ಞಾನಿ ತಪನ್ ಮಿಶ್ರಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನೂತನ ಹತ್ಯೆ ಯತ್ನದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸರ್ಕಾರದ ಮೇಲೆ ಅವರು ಒತ್ತಡವನ್ನ ಕೂಡ ಹಾಕಿದ್ದಾರೆ. ದೋಸೆ ಚಟ್ನಿಯಲ್ಲಿ ಆರ್ಸೆನಿಕ್ ಟ್ರಯಾಕ್ಸೈಡ್ ಬೆರೆಸಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಇಸ್ರೋ ವಿಜ್ಞಾನಿ ತಪನ್ ಮಿಶ್ರಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಈ ಬಗ್ಗೆ ತನಿಖೆ ಮಾಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಈ ಬಗ್ಗೆ ಮಿಶ್ರಾ ಬರ್ಕೊಂಡಿದ್ದಾರೆ. ಇನ್ನು ಇಬ್ಬರು ಇಸ್ರೋ ಮುಖ್ಯಸ್ಥರಿಗೆ ನಾನು ಈ ಹಿಂದೆನೇ ಹೇಳಿದ್ದೆ ಈ ಬಗ್ಗೆ, ಆದರೂ ಕೂಡ ತನಗೆ ನೆರವು ಸಿಕ್ಕಿಲ್ಲ. ಮತ್ತೋರ್ವ ಅಧ್ಯಕ್ಷ ಕಿರಣ್ ಕುಮಾರ್ ಅವ್ರಿಗೆ ಹೇಳಿದಾಗ ಸ್ವಲ್ಪ ನೆರವು ಅವರಿಂದ ಸಿಕ್ತು. ಈಗಲೂ ಅಷ್ಟೇ ನಾನಾ ರೀತಿಯಲ್ಲಿ ತನಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಮಿಶ್ರಾ ಹೇಳ್ಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿ ಎಲ್ಲದರ ಬಗ್ಗೆನೂ ಕೂಡ ವಿಜ್ಞಾನಿ ತಪನ್ ಮಿಶ್ರಾ ಬರ್ಕೊಂಡಿದ್ದಾರೆ. ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ಇಸ್ರೋ ವಿಜ್ಞಾನಿ ತಪನ್ ಮಿಶ್ರಾ. 2017ರ ಮೇ 23ನೇ ತಾರೀಕು ಇಸ್ರೋದಲ್ಲೇ ವಿಷ ಹಾಕಿದ್ದಾರೆ ಅಂತ ಇವರು ಆರೋಪ ಮಾಡಿರೋದು. ಮುಖ್ಯ ಕಚೇರಿಯಲ್ಲೇ ನನಗೆ ವಿಷಪ್ರಾಶನ ಆಗಿದೆ, ದೋಸೆ ಚಟ್ನಿ ತಿನ್ನುವಂತ ಸಂದರ್ಭದಲ್ಲಿ ಅದರಲ್ಲಿ ವಿಷ ಹಾಕಿದ್ರು ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೆ ಒಂದಿಷ್ಟು ಡೌಟ್ಸ್ ಇದೆ ನನಗೆ, ಹಾಗಾಗಿ ಕೇಂದ್ರ ಸರ್ಕಾರದಿಂದಲೇ ತನಿಖೆ ಆಗಬೇಕು ಅಂತ ಅವ್ರು ಹೇಳಿರೋದು. 2017ರ ಮೇ 23ನೇ ತಾರೀಕು ತನಗೆ ವಿಷಪ್ರಾಶನ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದು ಮುಖ್ಯ ಕಚೇರಿಯಲ್ಲೇ ನಡೆದಿರೋದು ಈ ಘಟನೆ ಅಂತ ಅವರು ಆರೋಪ ಮಾಡಿದ್ದಾರೆ. ಚಟ್ನಿಯಲ್ಲಿ ವಿಷ ಬೆರೆಸಿ ತನಗೆ ಕೊಟ್ಟಿದ್ದಾರೆ, ಅದನ್ನ ತಾನು ಸೇವನೆ ಮಾಡಿದ್ದಾಗಿಯೂ ಕೂಡ ತಪನ್ ಮಿಶ್ರಾ ಹೇಳ್ಕೊಂಡಿದ್ದಾರೆ. 2017ರ ಜುಲೈನಲ್ಲಿ ಗೃಹ ಸಚಿವಾಲಯ ತನಗೆ ಅಲರ್ಟ್ ಮಾಡಿತ್ತು, ನಿಮಗೆ ವಿಷ ಉಣಿಸುವಂತ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ ಅಂತ ಗೃಹ ಸಚಿವಾಲಯ ಹೇಳಿತ್ತು. ವೈದ್ಯರ ನೆರವು ಕೂಡ ತನಗೆ ಸಿಕ್ಕಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಆರ್ಸೆನಿಕ್ ಸೇವನೆ ನಾನು ಮಾಡಿದ್ದೆ, ಅಂದ್ರೆ ತನಗೆ ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ ದೋಸೆ ಮತ್ತೆ ಚಟ್ನಿಗೆ ಈ ತರ ಆರ್ಸೆನಿಕ್ ಬೆರೆಸಿದ್ದಾರೆ ಅಂತ ನಾನು ತಿಂದುಬಿಟ್ಟಿದೆ. ಆರ್ಸೆನಿಕ್ ಸೇವನೆ ಆದ್ಮೇಲೆ ನಾನು ಬದುಕಿ ಉಳಿದೆ, ಬಟ್ ನನಗೆ ಚೇತರಿಸಿಕೊಳ್ಳೋದಕ್ಕೆ ಸುಮಾರು 2 ವರ್ಷ ಬೇಕಾಯ್ತು. ಈಗಲೂ ಕೂಡ ಸಾಕಷ್ಟು ಸಮಸ್ಯೆ ತನ್ನನ್ನ ಬಾಧಿಸ್ತಾ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದು ಉಸಿರಾಟದ ಸಮಸ್ಯೆ ಇರ್ಬೋದು, ಚರ್ಮದ ಸೋಂಕು ಇರ್ಬೋದು, ಇದೆಲ್ಲ ನನಗೆ ಬಾಧಿಸ್ತಾ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಫೋಟೋ ಸಮೇತ ಅವರು ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ಇನ್ನು ಅದಕ್ಕೊಂದು ಪ್ರೂಫ್ ಅಂತ ಬೇಕಲ್ಲ, ಇವ್ರು ಹೇಳಿದ್ದಾರೆ ಸರಿ, ಆರೋಪ ಮಾಡ್ತಾ ಇದ್ದಾರೆ ಸರಿ, ಪ್ರೂಫ್ ಏನು ಹಾಗಾದ್ರೆ ಅವ್ರು ಕೊಟ್ಟಿರೋದು ಅಂತಂದ್ರೆ ದೆಹಲಿ ಏಮ್ಸ್ ಖಚಿತಪಡಿಸಿರೋದು, ಹೌದು ಇವರಿಗೆ ವಿಷಪ್ರಾಶನ ಆಗಿದೆ ಅನ್ನೋದನ್ನ ಖಚಿತಪಡಿಸಿರುವಂತ ಒಂದು ಡಾಕ್ಯುಮೆಂಟ್ ಕೂಡ ಅವರ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ಖುದ್ದು ವಿಜ್ಞಾನಿ ತಪನ್ ಮಿಶ್ರಾ ಎಲ್ಲದರ ಬಗ್ಗೆ ಗಂಭೀರ ಆರೋಪ ಮಾಡಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಅವರಿಗೆ ಇಲ್ಲಿ ಸಾಕಷ್ಟು ಡೌಟ್ಸ್ ಇದೆ. ಅಂದ್ರೆ ವಿಜ್ಞಾನಿ ಹತ್ಯೆಗೆ ಹಾಗಾದ್ರೆ ಅಮೆರಿಕ ಪ್ರಯತ್ನ ಪಡ್ತಾ ಅವರೇ ಈ ಬಗ್ಗೆ ಡೌಟ್ಫುಲ್ ಆಗಿದ್ದಾರೆ, ಅಮೆರಿಕ ಕೈವಾಡ ಶಂಕೆಯನ್ನ ವಿಜ್ಞಾನಿ ವ್ಯಕ್ತಪಡಿಸಿದ್ದಾರೆ, ಅಥವಾ ತಮ್ಮದೇ ಕಚೇರಿಯ ಹಿರಿಯರು ಕೂಡ ಈ ತರ ಮಾಡಿರಬಹುದು, ಹಿರಿಯ ವಿಜ್ಞಾನಿಗಳು ಅಂತ ಹೇಳ್ಬಿಟ್ಟು ಹಿರಿಯರ ಮೇಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅನುಮಾನಕ್ಕೆ ಏನ್ ಕಾರಣ ಅಂತಂದ್ರೆ ಅವರೇ ಹೇಳ್ಕೊಂಡಿರೋ ಪ್ರಕಾರ 2019ರಲ್ಲಿ ಅಮೆರಿಕದ ವಿಜ್ಞಾನಿ ಬಂದಿದ್ರಂತೆ, ಹತ್ಯೆ ಯತ್ನದ ಕುರಿತು ಯಾರ ಹತ್ರನೂ ಮಾತನಾಡಬೇಡಿ, ಬಹಿರಂಗವಾಗಿ ಹೇಳ್ಕೋಬೇಡಿ ಅಂತ ಹೇಳಿದ್ರಂತೆ. ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ ಅಮೆರಿಕದಿಂದ ಬಂದಂತ ವಿಜ್ಞಾನಿ. ಅಷ್ಟೇ ಅಲ್ಲ, ಇಮೇಲ್ಗಳ ಮೂಲಕವೂ ಕೂಡ ಪದೇ ಪದೇ ಧಮಕಿಯನ್ನ ಹಾಕಿದ್ದಾರಂತೆ. ಹತ್ಯೆ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಮಾತನಾಡಬಾರ್ದು ಅಂತ ಧಮಕಿ ಹಾಕಿದಲ್ದೆ ಆಮಿಷವನ್ನು ಕೂಡ ಒಡ್ಡಿದ್ರು ಅಂತ ಹೇಳ್ಬಿಟ್ಟು ತಪನ್ ಮಿಶ್ರಾ ಹೇಳ್ಕೊಂಡಿದ್ದಾರೆ. ಆ ಆಮಿಷ ಏನು ಅಂತಂದ್ರೆ ಮಗನಿಗೆ ಅಮೆರಿಕದ ಉನ್ನತ ವಿವಿಯಲ್ಲಿ ಸ್ಥಾನದ ಆಫರ್. ಈ ಆಮಿಷವನ್ನ ಇಟ್ಬಿಟ್ಟು ಯಾವುದೇ ಕಾರಣಕ್ಕೂ ಈ ಹತ್ಯೆ ಯತ್ನದ ಬಗ್ಗೆ ಎಲ್ಲೂ ನೀವು ಹೇಳ್ಕೋಬಾರ್ದು ಅಂತ ಹೇಳಿದ್ರಂತೆ. ಇಷ್ಟಕ್ಕೆ ನಿಂತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ತಪನ್ ಮಿಶ್ರಾ ಹತ್ಯೆ ಯತ್ನ ಅವ್ರ ಮನೆಗೆ ವಿಷ ಸರ್ಪಗಳನ್ನು ಕೂಡ ಬಿಟ್ಟಿದ್ರಂತೆ. ಹಾಗಾಗಿ ತನ್ನ ಹತ್ಯೆ ಯತ್ನದ ಬಗ್ಗೆ ತನಿಖೆ ಆಗಬೇಕು, ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಪನ್ ಮಿಶ್ರಾ ಆಗ್ರಹ ಮಾಡಿದ್ದಾರೆ. ಈಗ ಆರ್ಸೆನಿಕ್ ಟ್ರಯಾಕ್ಸೈಡ್ ಅಂಶ ಏನಿದೆ ಅದು ತನ್ನ ದೇಹದೊಳಗೆ ಸೇರ್ಕೊಳ್ತು, ಚೇತರಿಕೆ ಕಾಣೋದಕ್ಕೆ 2 ವರ್ಷ ಬೇಕಾಯಿತು ಅಂತ ಹೇಳ್ಬಿಟ್ಟು ತಪನ್ ಮಿಶ್ರಾ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಆರ್ಸೆನಿಕ್ ಟ್ರಯಾಕ್ಸೈಡ್ ದೇಹ ಸೇರ್ಕೊಂಡ್ರೆ ಏನ್ ಆಗುತ್ತೆ, ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ನಮ್ಮ ಜೊತೆ ಫೋನ್ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಒಂದು ಗಂಭೀರ ಆರೋಪ ವಿಜ್ಞಾನಿ ತಪನ್ ಮಿಶ್ರಾ ಮಾಡಿದ್ದಾರೆ. ಅದು ಇಸ್ರೋದಲ್ಲಿ ಕೆಲಸ ಮಾಡೋರ್ಗೂ ಹಿಂಗಾಗುತ್ತಾ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ.
ಅಂದ್ರೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಅಂಶ ದೇಹ ಸೇರಿದ್ರೆ ಬದುಕುಳಿಯೋ ಸಾಧ್ಯತೆ ಇರುತ್ತಾ? ದೇಹದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ? ಮೇಡಮ್, ಇದು ಆರ್ಸೆನಿಕ್ ಪಾಯ್ಸನ್ ಟ್ರೈಆಕ್ಸೈಡ್ ಅಂತ ನೀವೇನು ಹೇಳ್ತಿದ್ರಿ, ಇದು ಒಂದು ಪಾಯ್ಸನಿಂಗ್, ಇದು ಕ್ವೈಟ್ ಬಟ್ ಕಾಮನ್ಲಿ ಯೂಸ್ ಆಸ್ ಹೋಮಿಸೈಡಲ್, ಅಂದ್ರೆ ಒಬ್ಬ ಮನುಷ್ಯನ ಸಾಯಿಸ್ಲಿಕ್ಕೆ ಉಪಯೋಗಿಸತಕ್ಕಂತ ಒಂದು ಕಾಮನ್ ಚಾಯ್ಸ್ ಆಫ್ ಪಾಯ್ಸನ್ ಅಂತ ಹೇಳ್ತಾರೆ. ಸೊ ಇದನ್ನು ಯಾವ ಪ್ರಪೋರ್ಷನ್ ಅಲ್ಲಿ ತಗೊಳ್ತಾರೆ ಆ ಆಧಾರದ ಮೇಲೆ ಸಿಂಪ್ಟಮ್ಸ್ ನಾವು ಹೇಳ್ಬೋದು. ಅಕ್ಯೂಟ್ ಪಾಯ್ಸನಿಂಗ್ ಮತ್ತೆ ಕ್ರಾನಿಕ್ ಪಾಯ್ಸನಿಂಗ್ ಅಂತೀವಿ. ಅಕ್ಯೂಟ್ ಪಾಯ್ಸನಿಂಗ್ ಅಂದ್ರೆ ನೋಡಿ, ಇದರದ್ದು ಈವನ್ 200 to 300 milligrams ಕ್ಯಾನ್ ಕಿಲ್ ಎ ಪರ್ಸನ್. ಅಷ್ಟು ಸಣ್ಣ ಪ್ರಮಾಣದಲ್ಲೂ ಮನುಷ್ಯನ ಸಾಯಿಸಬಹುದು. ಬಟ್ ಇದು ಯೂಶಲಿ ತೆಕ್ಕೊಂಡಾಗ ಇವರಿಗೆ ಕಾಮನ್ ಸಿಂಟಮ್ಸ್ ಅಂದ್ರೆ ಅಕ್ಯೂಟ್ ಸಿಂಟಮ್ಸ್ ಅಂತ ಹೇಳ್ತೀವಿ. ಅದು ಏನು ಹೊಟ್ಟೆ ನೋವು ಇನ್ನು ಬರೋದು, ವಾಂತಿ ಆಗೋದು, ಬೇದಿ ಆಗೋದು. ಆಮೇಲೆ ಇದರ ಬೇದಿ ಅಂತ ಏನಿದೆ, ಇದರದ್ದು ಲಕ್ಷಣಗಳು ರೈಸ್ ವಾಟರ್ ಸ್ಟೂಲ್ಸ್ ಅಂತೀವಿ. ಅಂದ್ರೆ ಈ ಅನ್ನ ಮಾಡಿರ್ತಕ್ಕಂಥ ಗಂಜಿ ಇರುತ್ತೆ ನೋಡಿ, ಆ ರೀತಿ ಬರುತ್ತೆ ನೀರು, ಸ್ಟೂಲ್ಸ್ ಅಂದ್ರೆ ಬೇದಿ ಆ ರೀತಿ ಕಲರ್ ಇರುತ್ತೆ, ಆ ರೀತಿ ನೀರ್ ತರ ಇರುತ್ತೆ. ಸೊ ಇದರಿಂದ ಕಂಟಿನ್ಯೂಸ್ ಡಿಹೈಡ್ರೇಷನ್ ಆಗಿ ಪರ್ಸನ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿ ಆ ಪರ್ಸನ್ ವಿಲ್ ಡೈ. ಇದು ಅಕ್ಯೂಟ್ ಪಾಯ್ಸನಿಂಗ್ ಅಲ್ಲಿ. ಇದು ಯೂಶಲಿ ಇದು ಇವರು ಹೇಳ್ತಾ ಇರೋದು, ವಿಜ್ಞಾನಿ ಹೇಳ್ತಾ ಇರೋದು ಕ್ರಾನಿಕ್ ಪಾಯ್ಸನಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಇದಾದ್ಮೇಲೆ ನನ್ಗೆ 2 ವರ್ಷ ಬೇಕಾಯ್ತು ರಿಕವರ್ ಆಗೋದಕ್ಕೆ, ಬಟ್ ಕಂಪ್ಲೀಟ್ ಆಗಿ ಆಗಿಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಇದೆ ನನಗೆ, ಮತ್ತೆ ಉಸಿರಾಟದ ಸಮಸ್ಯೆ ಈಗಲೂ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಅವರು. ಈಗ ಆತರ ಏನಾದ್ರು ಅವರು ವಿಜ್ಞಾನಿ ಅವರು ಏನ್ ಹೇಳ್ತಾ ಇದಾರೆ ಅದು ನಿಜವೇ ಆಗಿದ್ರೆ, ಈಗ್ಲೂ ಸಹ ಆರ್ಸೆನಿಕ್ ಇನ್ನ ಅಂಶಗಳು ಏನಿದೆ ಅದು ನಮ್ಮ ಕೂದಲುಗಳಲ್ಲಿ, ಉಗುರುಗಳಲ್ಲಿ ಮತ್ತು ಈವನ್ ರಕ್ತ ಮತ್ತೆ ಈವನ್ ಸ್ಕಿನ್ ಟಿಶ್ಯೂನಲ್ಲೂ ಇರ್ತವೆ. ಅದನ್ನ ತಕೊಂಡು ಈಗ್ಲೂ ಲ್ಯಾಬೊರೇಟರಿಗೆ ಅನಲೈಸ್ ಮಾಡಬಹುದು. ಇದು ತನಿಖೆ ಮಾಡೋದು ತುಂಬಾ ಸುಲಭ, ಯಾಕಂದ್ರೆ ಆರ್ಸೆನಿಕ್ 100 ವರ್ಷಗಳ ನಂತರನೂ ಸಿಗ್ತದೆ. ಕಿಂಗ್ ನೆಪೋಲಿಯನ್ ಏನು ಸತ್ತೋಗಿದಾರಲ್ಲ, ಅವರ ಬಾಡಿ ತೆಕೊಂಡಾದಾಗ ಅವರ ಉಗುರ್ನಲ್ಲಿ ಮತ್ತೆ ಅವರ ಕೂದಲಿನಲ್ಲಿ ಏನು ಆರ್ಸೆನಿಕ್ ಅಂಶ ಬಂತು, ಅವಾಗ್ಲೇ ಗೊತ್ತಾಯ್ತು ಇವ್ರಿಗೆ ಆರ್ಸೆನಿಕ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಕನ್ಫರ್ಮ್ ಆಗಿದ್ದು. ದಟ್ ಮೀನ್ಸ್ ಈವನ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ನಂತರನು ಇದು ಡಿಗ್ರೇಡ್ ಆಗೋದಿಲ್ಲ. ಆ ಇರೋದ್ರಿಂದ ಬಾಡಿನಲ್ಲಿ ಈಗ್ಲೂ ಇವರ ಉಗುರಿನಲ್ಲಿ, ಕೂದಲಿನಲ್ಲಿ ಏನಾದ್ರೂ ಆರ್ಸೆನಿಕ್ ಅಂಶ ಇವ್ರಿಗೆ ಏನಾದ್ರು ಕೊಟ್ಟಿದ್ರೆ ಅದು ಕಂಡು ಬಂದೇ ಬರ್ತದೆ. ಅದಲ್ಲದೆ ನಮ್ಮ ಡ್ರಿಂಕಿಂಗ್ ವಾಟರ್ ನಲ್ಲೂ ಆರ್ಸೆನಿಕ್ ಅಂಶಗಳು ಇರ್ತದೆ ಅವ್ರಿರೋ ಜಾಗದಲ್ಲಿ. ದಟ್ ಇಸ್ ಅನದರ್ ಒನ್ ಪಾಸಿಬಿಲಿಟಿ. ಬಟ್ ಆದ್ರೆ ಅದು ಎಲ್ಲರಲ್ಲೂ ಕಂಡು ಬರ್ತದೆ. ಇವ್ರೊಬ್ರಲ್ಲೇ ಕಂಡು ಬರ್ತಿದೆ ಅಂದ್ರೆ ಇವ್ರು ಹೇಳುದು ಸತ್ಯ ಇರಬಹುದು, ಬಟ್ ಅದನ್ನ ಸೂಕ್ತ ತನಿಖೆನಲ್ಲೇ ಅದನ್ನ ನಾವು ಇದು ಸತ್ಯನೋ ಅಸತ್ಯನೋ ಅಂತ ಹೇಳಲಿಕ್ಕೆ ಬರ್ತದೆ. ಬಟ್ ಡೆಫಿನೆಟ್ಲಿ ಇವ್ರಿಗೆ ಏನಾದ್ರೂ ಆ ತರ ಅಂಶ ಕೊಟ್ಟಿದ್ರೆ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಈಸಿ ಟು ಡಿಟೆಕ್ಟ್. ಇವರು ಹೇಳ್ತಾರ ಸಿಂಪ್ಟಮ್ಸ್ ಅದು ಕೊರಾಬರೇಟ್ ಆಗ್ತಿದೆಯೋ ಇಲ್ವೋ ಅಂತ ಇಟ್ ಕ್ಯಾನ್ ಬಿ ಈಸಿಲಿ ಫೌಂಡ್ ಔಟ್ ಬೈ ಇನ್ವೆಸ್ಟಿಗೇಷನ್. ಆಮೇಲೆ ಎಲ್ಲದಕ್ಕಿಂತ ಇವರು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಯೂಶಲಿ ಅಮೆರಿಕನ್ಸ್ ಆಗ್ಲಿ ಬ್ರಿಟಿಷ್ ಆಗ್ಲಿ ಇವರೆಲ್ಲ ತಮ್ಮ ಎದುರಾಳಿಗಳನ್ನ ಸಾಯಿಸ್ಲಿಕ್ಕೆ ಆರ್ಸೆನಿಕ್ ಅಂತ ಪಾಯ್ಸನ್ ಉಪಯೋಗ ಮಾಡಿರೋದು ತುಂಬಾ ಕಡಿಮೆ. they use different types of poisons which is we know, but ee tara arsenic ella locally is being used. ರೀಜನಲ್ ಯೂಸೇಜ್ ಇರುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಡ್ರಿಂಕಿಂಗ್ ವಾಟರ್ ನಲ್ಲೂ ಕೂಡ ಈ ಅಂಶ ಇರುತ್ತೆ ಅಂತ ಹೇಳ್ಬಿಟ್ಟು, ಕೆಲವ್ರ ಬಾಡಿ ಏನಾದ್ರೂ ಬೇಗ ರಿಯಾಕ್ಟ್ ಮಾಡುತ್ತಾ ಆ ನೀರನ್ನ ಕುಡಿದಾಗ? ಬಟ್ ಇಟ್ ವಿಲ್ ಬಿ ಅ ವೆರಿ ಲೆಸರ್ ಅಮೌಂಟ್ ಡ್ರಿಂಕಿಂಗ್ ವಾಟರ್. ಆರ್ಸೆನಿಕ್ ಇಸ್ ಇನ್ ದ ಅರ್ತ್ ಕ್ರಸ್ಟ್. ಇಲ್ಲ ಇದೆಲ್ಲ ನಮ್ಮ ಮಣ್ಣಿನಲ್ಲಿ ಇದ್ದೇ ಇರುತ್ತೆ, ಬಟ್ ಅಂಶಗಳು ತುಂಬಾ ಕಮ್ಮಿ ಇರುತ್ತದೆ. ಬಟ್ ಆ ಜಾಗದಲ್ಲಿ ಯಾವ ರೀತಿ ಇದೆ ಅಂತ ಅನಾಲಿಸಿಸ್ ನಲ್ಲಿ ಗೊತ್ತಾಗುತ್ತೆ ಅಲ್ಲಿರ್ತಕ್ಕಂಥ. ಬಟ್ ಒನ್ ಥಿಂಗ್, ಇವ್ರು ಹೇಳ್ತಾರ ಸಿಂಪ್ಟಮ್ಸ್ಗೂ ಇದಕ್ಕೂ ಸ್ವಲ್ಪ ಹೋಲಿಕೆ ಇದೆ, ಜಾಸ್ತಿ ಹೋಲಿಕೆ ಈಗ ಸದ್ಯ ಮಟ್ಟಕ್ಕೆ ನಾನು ಕಂಡು ಬರ್ತಾ ಇಲ್ಲ. ಪಾಸಿಬಲಿ ನಮಗೆ ಮಾಹಿತಿ ಕಮ್ಮಿ ಇರಬಹುದು, ಬಟ್ ಅದನ್ನ ಕುಲಂಕುಷವಾಗಿ ನಾವು ನೋಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟೆಲ್ ಇಟ್ ಇಸ್ ಆರ್ಸೆನಿಕ್ ಆರ್ ನಾಟ್ ಅಂತ ಅವರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಲ್ಲಿ ಹೇಳಲಿಕ್ಕೆ ಬರ್ತದೆ. ಅವ್ರ ಮೈ ಮೇಲೆ ಇರ್ತಕ್ಕಂಥ ರ್ಯಾಷಸ್ ಇದೆಯಲ್ಲ, ಅವ್ರೇನ್ ಹೇಳ್ತಿದ್ದಾರೆ ಅದು ಯಾವ ತರ ರ್ಯಾಷಸ್ ಅಂತ ಫೋಟೋಗ್ರಾಫ್ಸ್ ನೋಡಿದ್ರು ನಾನು ಹೇಳ್ಬೋದು ಇದು ಆರ್ಸೆನಿಕ್ ಇಂದಾನೆ ಅಂತ. ಅಂದ್ರೆ ಫೋಟೋಗ್ರಾಫ್ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ, ಮತ್ತೆ ಫೇಸ್ಬುಕ್ ನಲ್ಲಿ ಅವರು ಕೂಡ ಹಾಕೊಂಡಿದ್ದಾರೆ, ಅದನ್ನೆಲ್ಲ ಅಟ್ಯಾಚ್ ಮಾಡಿನೇ ಅವರು ಇನ್ ಡೀಟೇಲ್ ಬರ್ದಿರೋದು ಏನಾಯ್ತು ಘಟನೆ ಅಂತ. ಮತ್ತೆ ಏಮ್ಸ್ ವೈದ್ಯರು ಒಂದು ವರದಿ ಕೊಟ್ಟಿದ್ದಾರೆ, ಅಂದ್ರೆ ಕನ್ಫರ್ಮ್ ಮಾಡಿದ್ದಾರೆ, ಹೌದು ಆರ್ಸೆನಿಕ್ ಟ್ರೈಆಕ್ಸೈಡ್ ಅವರು ತಿಂದಿದ್ರಲ್ಲಿ ಇತ್ತು ಅಂಶ, ಅವ್ರ ದೇಹದಲ್ಲಿ ಇದೆ ಅಂತ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಏಮ್ಸ್ ಅವರು. ಅದೇ ಅದು ಒಂದು ಲ್ಯಾಬ್ ರಿಪೋರ್ಟ್ಸ್ ಅಲ್ಲಿ ಆರ್ಸೆನಿಕ್ ಬಂದಿದ್ರೆ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ದನ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಬಟ್ ವಾಟ್ ಇಸ್ ದ ಕ್ವಾಂಟಿಟಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಕ್ವಾಂಟಿಟಿ, ಯಾಕಂದ್ರೆ ಇಸ್ ಇಟ್ ಫ್ರಮ್ ದ ವಾಟರ್ ಸೋರ್ಸ್ ಆರ್ ಇಟ್ ಇಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಅಂತ.
ಡಾಕ್ಟರ್ ನೀವು ಹೇಳಿದ್ರಿ ಬಹುಶಃ ಅಂದ್ರೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಮನುಷ್ಯರ ಮೇಲೆ ಈ ತರ ಎಲ್ಲ ಪ್ರಯೋಗ ಮಾಡ್ತಾರೆ ಕೊಲ್ಲೋದಕ್ಕೆ ಅಂತ. ಬಟ್ ಇವರೇನ್ ಅನುಮಾನ ವ್ಯಕ್ತಪಡಿಸಿರೋದು ಅಮೆರಿಕಾದವರು ಮತ್ತೆ ಹಿರಿಯ ವಿಜ್ಞಾನಿಗಳು ಈ ತರ ಮಾಡಿರಬಹುದು ಅಂತ. ನೀವಂದ್ರೆ ಅದಂತೂ ತುಂಬಾ ಲೆಸ್ ಚಾನ್ಸಸ್ ಇರುತ್ತೆ ಇಂಥ ಅಂಶವನ್ನ ತಂದು ಅಲ್ಲಿನವ್ರು ಹಾಕೋದ್ ಕಷ್ಟ ಅಂತ. ಅಂದ್ರೆ ಲೋಕಲ್ ಆಗಿ ಈ ತರ ಆಗಿರಬಹುದು ಅಂತ. ಜನರಿಗೆ ಈಸಿಯಾಗಿ ಸಿಗುತ್ತಾ ಇದು? ಸಿಗುತ್ತೆ ಮೇಡಮ್, ಇಟ್ ಇಸ್ ಈಸಿಲಿ ಅವೈಲೇಬಲ್. ಅದ್ರ ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಯಾಕಂದ್ರೆ ಇದು ಈಸಿಲಿ ಅವೈಲೇಬಲ್ ಅಂಡ್ ಇಟ್ಸ್ ಅ ವೆರಿ ಡೇಂಜರಸ್ ಪಾಯ್ಸನ್, ವೆರಿ ಡೇಂಜರಸ್ ಪಾಯ್ಸನ್. ಒಬ್ಬ ಮನುಷ್ಯನ ಸಾಯಿಸೋದು ತುಂಬಾ ಸುಲಭ. ಈ ತರ ಒಂದು ಪಾಯ್ಸನ್ ಇಂದ ತುಂಬಾ ಕಡಿಮೆಯ ಪ್ರಮಾಣದಲ್ಲಿ ಸಾಯಿಸಬಹುದು. ಹಾರ್ಡ್ಲಿ ಐ ಸೆಡ್ 200-300 ಮಿಲಿಗ್ರಾಮ್ ಇಸ್ ಎನಫ್. ಸೊ ಅದನ್ನ ಸಾಯಿಸಬಹುದು. ಇದು ಎಲ್ಲಾ ಮಾರ್ಕೆಟ್ ನಲ್ಲಿ, ಎಲ್ಲಾ ಅಂಗಡಿಗಳಲ್ಲೂ ಮೋಸ್ಟ್ ಆಫ್ ದ ಶಾಪ್ಸ್ ವಿಲ್ ಗೆಟ್ ದಟ್. ಒಂದು ಸತಿ ಈ ಅಂಶ ದೇಹ ಹೋಗ್ಬಿಟ್ರೆ ಅದೇನು ಅಂದ್ರೆ ನೀವ್ ಹೇಳಿದ್ರಿ ಅದ್ರಲ್ಲಿ ಒಂದು ಅಕ್ಯೂಟ್ ಇರ್ಬೋದು ಅಥವಾ ಕ್ರೋನಿಕ್ ಇರ್ಬೋದು, ಆ ತರದ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸಾಯೋ ತನಕ ಇದು ಅಂಶ ದೇಹದಲ್ಲೇ ಇರುತ್ತೆ, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಆಗುತ್ತಾ ಇದರಿಂದ? ದೇಹದಲ್ಲೇ ಇರುತ್ತೆ. ಆಮೇಲೆ ಸತ್ತ ನಂತರನೂ ದೇಹದ ಭಾಗಗಳಲ್ಲಿ ಇದ್ದೇ ಇರುತ್ತೆ. ಇದು ಡಿಕಂಪೋಸ್ ಆಗೋದಿಲ್ಲ. ಇದು ಒಂದು. ಎಲ್ಲದಕ್ಕಿಂತ ಆಘಾತಕಾರಿ ಅಂಶ ಏನಂದ್ರೆ, ಈ ಒಂದು ಆರ್ಸೆನಿಕ್ ಕಾಂಪೌಂಡ್ ಏನಿದೆ, ನೀರಲ್ಲಿ ಹಾಕಿದ್ರು ಕಲರ್ ಚೇಂಜ್ ಆಗೋಲ್ಲ, ನೀರಿನ ಟೇಸ್ಟ್ ಬದಲಾಗೋದಿಲ್ಲ, ನೀರಿನ ವಾಸನೆ ಏನಾಗ್ಲಿ, ಯಾವುದೇ ಊಟದಲ್ಲಿ ಹಾಕಿದ್ರು ಆ ವಾಸನೆ, ಏನೇ ಕಲರ್, ವಾಸನೆ, ಟೇಸ್ಟ್ ಯಾವ್ದು ಬದಲಾವಣೆ ಆಗೋದಿಲ್ಲ. ಇದೇ ಡೇಂಜರಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾಯ್ಸನ್. ಸೊ ಇಟ್ ಡಸಂಟ್ ಆಲ್ಟರ್ ದ ಚೇಂಜ್ ಕಲರ್, ಆಲ್ಟರ್ ದ ಸ್ಮೆಲ್, ಆಲ್ಟರ್ ದ ಟೇಸ್ಟ್ ಆಫ್ ದ ಕಂಟೆಂಟ್ಸ್ ಆಫ್ ದ ಫುಡ್ ಆರ್ ದ ವಾಟರ್ ಆರ್ ಡ್ರಿಂಕ್. ಅದರಿಂದ ಇದು ಈಸಿಯಾಗಿ ನಾವು ಮಿಕ್ಸ್ ಮಾಡಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಈ ತರ ಒಂದು ಪಾಯ್ಸನ್. ಸೊ ದಟ್ ಈಸ್ ದಟ್ಸ್ ವೈ ಇಟ್ಸ್ ಕಾಲ್ಡ್ ಅನ್ ಐಡಿಯಲ್ ಹೋಮಿಸೈಡಲ್ ಪಾಯ್ಸನ್ ಅಂತೀವಿ ನಾವು ಇದಕ್ಕೆ. ಅಂಡ್ ಇಟ್ ಇಸ್ ಕಾಮನ್ಲಿ ಯೂಸ್ಡ್. ಹೌದು, ಇದು ಜಾಸ್ತಿ ಜನ ಯೂಸ್ ಮಾಡ್ತಾರೆ ಈ ತರದ್ದು, ಗೊತ್ತಿರೋರು. ಬಟ್ ಅಮೆರಿಕ ಅಂತ ದೇಶ, ಬ್ರಿಟಿಷ್ ಒಂದೇ ಸೆಕೆಂಡ್ ಸರ್, ಹಂಗೆ ಲೈನ್ ಅಲ್ಲಿ ಇರಿ ಒಂದೇ ಸೆಕೆಂಡ್. ತಪನ್ ಮಿಶ್ರಾ ಅವರೇ ಮಾತಾಡ್ತಾ ಇದ್ದಾರೆ. आपको रिसर्च आपका इसरो का जिस तरह से ग्रोथ हो रहा था, तो उसके कारण आपको इसरो जिस तरह से बाकी कंट्रियों से काफी आगे निकल के, नहीं, इसमें तो कोई ना कोई चाहता है कि इसरो का हार्म हो. नहीं, ऑब्वियसली इसरो का भला चाहता तो कोई करेगा नहीं ना, इसरो का हार्म हो. हाँ हाँ, आपने भी सर बहुत सारे रिसर्च किए हैं जो दुनिया भर में बहुत जाने माने गए, तो क्या लगता है कि कोई रीज़न ये भी हो सकता है कि इसकी वजह से ये कुछ हुआ हो ऐसा? बहुत सारे वजह होते हैं. तो खुद का काम का हो सकता है, कभी कभी होता है कि कोई सेंटर का कोई अप्रोप्रिएट लीडरशिप हटा देने का, वो भी हो सकता है. और ये रीज़न नहीं तो सिक्योरिटी वालों को पता करने का है. तो आप क्या एक्सपेक्ट करते हैं कि गवर्नमेंट है या फिर कोई आपको हेल्प करे? आपको नहीं, एक्सपेक्ट करते हैं. ये एक तो चीज़ है जो इसको पब्लिक पे लाना ये ज़रूरी है. शायद और इसमें से एटलीस्ट शायद मैं नहीं बचूँ, बाकी दूसरे और कोई साइंटिस्ट बच सकते हैं. क्या ये कोई हम चुपचाप रह जाते ना, जिससे पीपल टेक एडवांटेज ऑफ द साइलेंस. आज सपोज तपन में से क्या बोला नहीं है, तो दैट मीन्स मैं और किसी को करूँ, ही विल ऑल्सो नॉट स्पीक, आदर डर के क्या है. सो इट इज़ बेटर टू ब्रिंग इट इन पब्लिक and so that the public opinion will stall. There may it may give a soul searching. Tomorrow people will not dare. सर, और सर क्या लगता है आपको कि मतलब आप जैसे आपने बोला कि आपके जैसे और साइंटिस्ट ने भी कुछ ना कुछ उन लोगों के साथ हो सकता है. क्या एक्सपेक्ट करते हो गवर्नमेंट से? आप क्या एक्सपेक्ट करते हो कि साइंटिस्ट को किस प्रकार से पूरी सुरक्षा मिलनी चाहिए, या फिर क्या इस प्रकार की घटना इस घटना प्रॉब्लम सुरक्षा आप कितने देंगे? आपको देखने का है जो प्रॉब्लम क्या है, कौन आदमी जड़ित है, तो उनको आप निकालो, तो तब आपको आप सुरक्षा के आपका 2000 साइंटिस्ट को दे सकते हैं. ये तो पागलपन हो जाएगा. सावधान तपन मिश्रा को दिए और किसी को दिए, बट कोई भी गवर्नमेंट ऐसे सुरक्षा नहीं दे सकता है. हमको जो जरूरी है कि कल्प्रिट को हम पकड़ सकते हैं और उनको पनिशमेंट दे सकते हैं, तो तभी फ्यूचर पर कोई नहीं करेगा. तो हम तो ऐसा कोई दूसरा कोई तपन मिश्रा को सिक्योरिटी देने का
ಫೈನ್. ಇದು ತಪನ್ ಮಿಶ್ರಾ ಅವರ ಮಾತು. ಸೈಲೆಂಟ್ ಆಗಿದ್ರೆ ಮುಂದೆ ಯಾರಿಗಾದ್ರೂ ಇಂಥದ್ದಾದ್ರೆ ತಪ್ಪಿಸ್ಬೇಕು ಅಂತಂದ್ರೆ ನಾನು ಮಾಧ್ಯಮದ ಮುಂದೆ ಬರಲೇಬೇಕಾಗಿತ್ತು, ಇದನ್ನ ಜಗತ್ತಿಗೆ ಹೇಳಲೇಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಈಗಲೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ತಾ ಇದ್ರು ಆಗ್ಲೇ ಡಾಕ್ಟರ್ ದಿನೇಶ್ ರಾವ್ ಅವರು. ಸರ್, ಬಹುಶಃ ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ ತಪನ್ ಮಿಶ್ರಾ ಅವ್ರು ಮಾತಾಡಿದ್ದು. ಸೈಲೆಂಟ್ ಆಗಿದ್ರೆ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ, ಇನ್ನಷ್ಟು ವಿಜ್ಞಾನಿಗಳಿಗೆ ಬಹುಶಃ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳೋದು ನೋಡಿದ್ರೆ ಏನೋ ಒಂದು ದೊಡ್ಡ ಸಂಚಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಬಟ್ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಕೊನೆ ರಿಯಾಕ್ಷನ್ಸ್? ಮೇಡಮ್, ಅದು ನೋಡಿ, ಒಂದು ಅವರ ಸ್ಥಾನವನ್ನೆಲ್ಲ ನಾವು ಅರ್ಥಕೊಂಡು, ದಟ್ ಮೀನ್ಸ್ ಇಟ್ಸ್ ಅ ಸೆನ್ಸಿಟಿವ್ ಪೊಸಿಷನ್ ಈಸ್ ಹೋಲ್ಡಿಂಗ್. ಈ ಆಧಾರದ ಮೇಲೆ ಅವರು ಈ ತರ ಒಂದು ಆಪಾದನೆ ಅವರು ಈ ತರದ ಅಲಿಗೇಷನ್ಸ್ ಮಾಡಿದಾಗ ಇದನ್ನ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಇನ್ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ಸ್. ಸೊ ಇದು ತನಿಖೆ ತುಂಬಾ ಉನ್ನತ ಮಟ್ಟದಲ್ಲಿ ಆಗ್ಲೇಬೇಕು. ಆಮೇಲೆ ಇದು ಈಗ ರುಟೀನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದರಿಂದ ಏನು ಉಪಯೋಗ ಬರೋದಿಲ್ಲ ಮೇಡಮ್. ಇಟ್ ಶುಡ್ ಬಿ ಫ್ರಮ್ ಗುಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್. ಪ್ಲಸ್ ಆಮೇಲೆ ಇದಕ್ಕೆ ನನ್ನ ಸಹಕಾರ ಏನಾದ್ರು ಬೇಕಾದ್ರೆ ಐ ಆಮ್ ರೆಡಿ ಟು ಅಸಿಸ್ಟ್, ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್ ಟು ಲೀಡ್ ಟು ಅ ಲಾಜಿಕಲ್ ಕನ್ಕ್ಲೂಷನ್. ಬಟ್ ಇದು ತನಿಖೆ ಆಗದಿದ್ರೆ ಇದರ ಹಿಂದೆ ಈ ತರ ಘಟನೆಗಳು ಏನ್ ನಡೀತಿತ್ತು ಅದು ಗೊತ್ತಾಗೋದಿಲ್ಲ, ಮುಂದೆ ನಡೆಯೋದಕ್ಕೆ ನಾವು ಅದನ್ನ ತಡೆಗಟ್ಟಲಿಕ್ಕೂ ಆಗೋದಿಲ್ಲ, ಆಮೇಲೆ ಇವ್ರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೂ ಇಟ್ಸ್ ಇಂಪಾಸಿಬಲ್. ಆದ್ರಿಂದ ಈ ಹೈ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಐ ರೆಕಮೆಂಡ್ ಇಂಥ ಕೇಸ್ನಲ್ಲಿ. ಫೈನ್. ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ಅವರು ಮಾತಾಡಿದಕ್ಕೆ. ಬಾಣ ಸಿರಿಂಜ್ ಬಂದಾಯ್ತು, ವ್ಯಾಕ್ಸಿನ್ಗೆ ಕೌಂಟ್ ಡೌನ್. ಇದು ಸಂಜೀವಿನಿ ಸಂಕ್ರಾಂತಿ ಸ್ಟೋರ್. ಕೊರೋನಾ ವಿಚಾರವಾಗಿ ಹೈರಾಣಾಗಿ ಹೋಗಿದ್ದ ದೇಶದ ಜನತೆಗೆ ಇದೀಗ ಗುಡ್ ನ್ಯೂಸ್. ಸಂಕ್ರಾಂತಿ ವೇಳೆಗೆ ಲಸಿಕೆ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಲಸಿಕೆ ತುರ್ತು ಬಳಕೆ ಆರಂಭಕ್ಕೆ ಸಿದ್ಧತೆಗಳು ಕೂಡ ದೇಶಾದ್ಯಂತ ಆಗಿದೆ. ಅಂದ್ರೆ ಜನವರಿ 13ಕ್ಕೂ ಮೊದಲೇ ಅಭಿಯಾನ ಆರಂಭಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ. ಭಾರತದ ಬಳಿ ಇವೆ 2 ಲಸಿಕೆ. ಮುಂಚೂಣಿ ಕಾರ್ಯಕರ್ತರಿಗೆ ಮೊದಲು ಇದರ ಡೋಸೇಜ್ ನೀಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಆಗಿದೆ. 13ನೇ ತಾರೀಕಿನ ಒಳಗೆ ಲಸಿಕೆ ತುರ್ತು ಬಳಕೆಗೆ ಈಗ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವಾಲಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು. EUA के 10 दिन के भीतर हम उसको EUA का अर्थ है इमरजेंसी यूज ऑथराइजेशन. ये बोलचाल की भाषा में शब्द प्रयुक्त होता है. हमारे मीडिया के मित्र इसी शब्द का उपयोग करते हैं. हमारे कानून में एक्सेलरेटेड अप्रूवल फ्रेज का इस्तेमाल किया गया है. तो जिस भी दिन हुआ, जैसे अब आप जानते हैं कि किस दिन हुआ, उस दिन से 10 दिन के भीतर में ये रोल आउट होने की पूरी तैयारी है. धन्यवाद. ಮೊನ್ನೆ ತಾನೇ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು ಆದಷ್ಟು ಬೇಗ ಈ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದೀಗ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಸಂಕ್ರಾಂತಿ ಒಳಗಡೆ, ಅಂದ್ರೆ ಜನವರಿ 13ನೇ ತಾರೀಕಿನ ಒಳಗಡೆ ಸೊ ಎಲ್ಲಾ ರಾಜ್ಯಕ್ಕೂ ಅದರಲ್ಲೂ ಜಿಲ್ಲಾ ಕೇಂದ್ರಗಳಿಗೆ ಅದನ್ನ ತಲುಪಿಸಿ ಅಲ್ಲಿ ಡೋಸೇಜ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಬಯೋ ವಿಜ್ಞಾನಿ ಆಗಿರುವಂತ ಡಾಕ್ಟರ್ ದಿವ್ಯಾ ಚಂದ್ರಾಧರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ಹಲೋ ಡಾಕ್ಟರ್, ಕೇಳಿಸ್ತಾ ಇದ್ರೆ ಇವಾಗ ವ್ಯಾಕ್ಸಿನ್ ವಿತರಣೆ ಆಗುತ್ತೆ, ಅದನ್ನ ಸಂಗ್ರಹ ಮಾಡೋದು ಜೊತೆಗೆ ವಿತರಣೆ ಒಂದು ದೊಡ್ಡ ಮಟ್ಟದ ಚಾಲೆಂಜ್. ಯಾಕಂದ್ರೆ ಎಟ್ ಎ ಟೈಮ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಎಲ್ಲ ರಾಜ್ಯಗಳಿಗೂ. ಸೊ ಈ ಚಾಲೆಂಜ್ ಹೇಗ್ ಫೇಸ್ ಮಾಡಬಹುದು ಸರ್ಕಾರ? ಈಗಾಗಲೇ ನಾನು ಒಂದು ಪುಣೆನಲ್ಲಿ ಯಾವ ತರ ತಯಾರಿನ ನಡೆಸ್ಕೊತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ಹೇಳೋ ಪ್ರಕಾರ ಪುಣೆನಲ್ಲಿ ಆಗ್ಲೇ 40+ ಕೋಲ್ಡ್ ಸ್ಟೋರೇಜ್ ವ್ಯಾನ್ಸ್ ನ ಈಗ ಏರ್ಪೋರ್ಟ್ಗೆ ರವಾನೆ ಮಾಡುದು. ಆ ಏರ್ಪೋರ್ಟ್ ಇಂದ ಸ್ಟೇಟ್ ವೈಸ್ ಲಸಿಕಾ ಸಂಗ್ರಹಣಾ ಕೇಂದ್ರಗಳಿದೆ, ಸ್ಟೇಟ್ ವೈಸ್. ಅಲ್ಲಿಂದ ಡಿಸ್ಟ್ರಿಕ್ಟ್ ವೈಸ್ ಲಸಿಕೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಲ್ಲಿಂದ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಗೆ. ಹೀಗೆ ಹಲವಾರು ತರದ ತಯಾರಿ ಪುಣೆ ಸೀರಂ ಇನ್ಸ್ಟಿಟ್ಯೂಟ್ ಇಂದ ಕೂಡ ನಡೆದಿದೆ. ಈಗ ಕೇಂದ್ರದಿಂದ ಕೂಡ ಇನ್ನು 13ನೇ ತಾರೀಕಿಂದ ಲಸಿಕೆ ವಿತರಣಾ ಶುರು ಮಾಡ್ತೀವಿ ಅಂತ. ಹೀಗೆ ನಮ್ಮ ರಾಜ್ಯದಲ್ಲೂ ಕೂಡ ಲಸಿಕೆ ವಿತರಣೆ ಬಗ್ಗೆ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿ ಲಸಿಕಾ ಕೇಂದ್ರಗಳು 25,000ಕ್ಕೂ ಹೆಚ್ಚು ಲಸಿಕಾ ಕೇಂದ್ರಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಹಾಗೂ ಲಸಿಕೆ ವಿತರಣೆಯಲ್ಲಿ ಭಾಗವಹಿಸುವ ಆಫೀಸರ್ಸ್ ಯಾರ್ಯಾರಿದ್ದಾರೆ, ಡೇಟಾ ಮ್ಯಾನೇಜರ್ಸ್ ಯಾರ್ಯಾರಿದ್ದಾರೆ,
ಕೋಲ್ಡ್ ಸ್ಟೋರೇಜ್ ಏನೇನ್ ಬೇಕಾಗುತ್ತೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ ಎಲ್ಲೆಲ್ಲಿದೆ ರಾಜ್ಯದಾದ್ಯಂತ, ಅದ್ರ ಬಗ್ಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ. ಯಾರ್ಯಾರು ಫಸ್ಟ್ ಫ್ರಂಟ್ ಲೈನ್ ಅಲ್ಲಿ ಯಾರ್ಯಾರು ಕೊಡ್ಬೇಕು ಅಂತ ಈಗಾಗ್ಲೇ ಆಲ್ಮೋಸ್ಟ್ 6 ಲಕ್ಷಕ್ಕೂ ಹೆಚ್ಚು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಕೋವಿನ್ ಆಪ್ ಅಲ್ಲಿ. ಫಸ್ಟ್ ಕರ್ನಾಟಕದಲ್ಲಿ ಅದ್ರಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ 1 ಲಕ್ಷ ಜನ ತಮ್ಮ ನೋಂದಣಿ ಮಾಡ್ಕೊಂಡಿದ್ದಾರೆ ಲಸಿಕೆ ಪಡ್ಕೊಳ್ಳೋಕೆ. ಸೊ ಈಗ ರಾಜ್ಯ ಕೂಡ ತಯಾರಿಯಾಗಿದೆ, ನಾವು ಆಪ್ ಕೂಡ ಜನ ಆಕ್ಸೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ಅದರಲ್ಲಿ OTP ಬರುತ್ತೆ, ಹಾಗೂ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಯಾವ ದಿನ ಅವ್ರಿಗೆ ಲಸಿಕೆ ಕೊಡಲಾಗುತ್ತದೆ, ಹಾಗೂ ಯಾವ ಟೈಮ್ಗೆ ಯಾವ ಕೇಂದ್ರಕ್ಕೆ ಬರಬೇಕು ಅಂತ ಅವ್ರಿಗೆ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಪ್ರಕಾರ ಅಲ್ಲಿ ಹೋದಾಗ ಅವ್ರಿಗೆ ನಾರ್ಮಲ್ ಸ್ಯಾನಿಟೈಸೇಷನ್, ವೈಟಿಂಗ್ ಏರಿಯಾ ಎಲ್ಲ ಇರುತ್ತೆ. ಅಲ್ಲಿ ವ್ಯಾಕ್ಸಿನೇಷನ್ಸ್ ಆಫೀಸರ್ಸ್, ಡೇಟಾ ಮ್ಯಾನೇಜರ್ಸ್ ಎಲ್ಲ ಡೇಟಾ ವೆರಿಫಿಕೇಶನ್ ಮ್ಯಾನೇಜರ್ಸ್ ಎಲ್ಲ ಡೇಟಾ ವೆರಿಫಿಕೇಶನ್ ಮಾಡಿ, ಆಮೇಲೆ ಟ್ರೈನ್ಡ್ ವ್ಯಾಕ್ಸಿನೇಷನ್ ಆಫೀಸರ್ಸ್, ಈಗ ಪೋಲಿಯೋ ತರ ಅಲ್ಲ ಇದು, ಓರಲ್ ಡ್ರಾಪ್ಸ್ ಅಲ್ಲ ಇದು, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆದ್ರಿಂದ, ಶಾರ್ಟ್ಸ್ ಆದ್ರಿಂದ ಇದನ್ನ ತುಂಬಾ ಹುಷಾರಾಗಿ ಕೊಡ್ಬೇಕಾಗಿ ಬರುತ್ತೆ. ಸೊ ಅದಕ್ಕೆಲ್ಲ ಪ್ರಾಪರ್ ಟ್ರೈನಿಂಗ್ ಆಗಿರುವಂತ ಸಿಬ್ಬಂದಿನ ತಗೊಂಡಿದ್ದಾರೆ. ಆಮೇಲೆ ಅಡ್ವರ್ಸ್ ಎಫೆಕ್ಟ್ ಮ್ಯಾನೇಜ್ ಮಾಡೋದಕ್ಕೂ ಹೇಗೆ ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕೋವಿನ್ ಆಪ್ ಅಲ್ಲೂ ಒಂದು ಪ್ರಾವಿಷನ್ ಇದೆ, ಅಡ್ವರ್ಸ್ ಎಫೆಕ್ಟ್ ಏನಾರು ಆದ್ರೆ ಹೇಗೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ, ಹೇಗೆ ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ, ಹಾಗೂ ಇನ್ ಕೇಸ್ ಏನಾದ್ರು ಸ್ಟ್ರೋಕು ಆ ತರ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ಆದ್ರೆ ಅವ್ರಿಗೆ ಯಾವ ತರ ಕಿಟ್ ಬೇಕಾಗುತ್ತೆ, ಯಾವ ತರ ಇಮಿಡಿಯೇಟ್ಲಿ ಡ್ರಗ್ಸ್ ಮೆಡಿಸಿನ್ಸ್ ಬೇಕಾಗುತ್ತೆ ಇಮಿಡಿಯೇಟ್ಲಿ ಕೊಡೋದಕ್ಕೆ, ಯಾವ ತರ ಇಂಜೆಕ್ಷನ್ಸ್ ಕೊಡ್ಬೇಕಾಗತ್ತೆ, ಈ ತರದ ಎಲ್ಲಾ ರೀತಿ ತಯಾರಿಗಳು ನಡೆದಿದೆ. ಸೊ ಐ ಥಿಂಕ್ ಇನ್ನೇನು 13ನೇ ತಾರೀಕು ಬಂದ್ಮೇಲೆ ನಾವು ಕಾರ್ ನೋಡ್ಬೇಕಾಗತ್ತೆ. ಹಾಗೂ ತುಂಬಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಗಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಲಸಿಕಾ ವಿತರಣಾ ಕೇಂದ್ರಗಳಾಗಿ. ಸೊ ಜನಗಳು ಕೂಡ ಮಾನಸಿಕವಾಗಿ ತಯಾರಾಗಬೇಕಾಗಿದೆ ಲಸಿಕೆ ತಗೊಳ್ಳೋದಕ್ಕೆ. ಫೈನ್. ಮಾನಸಿಕವಾಗಿ ಯಾವ ತರ ಈಗ ತಯಾರಿ ನಡೆಸ್ಕೋಬೇಕು ಅಂದ್ರೆ ಇವಾಗ ಅಲ್ಲಿಗೆ ಹೋಗೋರು ಇರ್ಬೋದು, ಅದರಲ್ಲೂ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಫಸ್ಟ್ ಕೊಡೋದ್ರಿಂದ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೆ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು, ಮತ್ತು ತುಂಬ ಜನಕ್ಕೆ ಕ್ವೆಶ್ಚನ್ಸ್ ಇರೋದು ಈಗ ಎಟ್ ಎ ಟೈಮ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರಿ, ಕೋಲ್ಡ್ ಸ್ಟೋರೇಜ್ ಮಾಡ್ಬೇಕು ಸರಿ, ಅದಕ್ಕೇನಾದರೂ ವ್ಯಾಲಿಡಿಟಿ ಇರುತ್ತಾ, ಎಕ್ಸ್ಪೈರಿ ಡೇಟ್ ಏನಾದರೂ ಇರುತ್ತಾ, ಇಂಥದ್ದು ಹಲವಾರು ಪ್ರಶ್ನೆಗಳಿದೆ. ನಿಮ್ಮ ಜೊತೆ ಮಾತಾಡ್ತೀನಿ ಒಂದು ಬ್ರೇಕ್ ಮುಂಚೆ ಕೊರೋನಾ ಸಂಜೀವಿನಿ ಅಂದರೆ ವ್ಯಾಕ್ಸಿನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಇನ್ನೇನು ಸಂಕ್ರಾಂತಿ ಒಳಗಡೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಜಿಲ್ಲಾ ಕೇಂದ್ರಗಳಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಅದನ್ನು ಲಸಿಕೆಯನ್ನು ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಮಾತನಾಡ್ತಾ ಇದ್ರು ಬಯೋವಿಜ್ಞಾನಿ ಡಾಕ್ಟರ್ ದಿವ್ಯಾ. ಇವಾಗ ಮೊನ್ನೆ ಡ್ರೈ ರನ್ ಆದಂಥ ಟೈಮ್ನಲ್ಲಿ ನಾವು ನೋಡಿದ್ವಿ 4 ಪ್ರಮುಖ ಹಂತಗಳಿದ್ವು. ಅದರಲ್ಲಿ ಕೊನೆ ಹಂತ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಧ ಗಂಟೆ ಡೋಸೇಜ್ ಯಾರು ಪಡ್ಕೊಳ್ತಾರೆ, ವ್ಯಾಕ್ಸಿನ್ ಪಡ್ಕೊಳ್ತಾರೆ, ಅವರಿಗೆ ಟೈಮ್ ನೀಡಲಾಗುತ್ತೆ, ಏನಾದರೂ ರಿಯಾಕ್ಷನ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಅಂದ್ರೆ ರಿಯಾಕ್ಷನ್ ಅಂತಂದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಇವಾಗ? ರಿಯಾಕ್ಷನ್ ಅಂದ್ರೆ ಕೆಲವರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಇರುತ್ತೆ. ವ್ಯಾಕ್ಸಿನ್ ಅನ್ನೋದು ಎಲ್ಲರಿಗೂ ಒಗ್ಗಿ ಹೋಗಲ್ಲ. ತುಂಬಾ ವ್ಯಾಕ್ಸಿನ್ಸ್ ಕೆಲವ್ರಿಗೆ ಆಗೋದಿಲ್ಲ. ಇನ್ನೂ ಕೆಲವ್ರಿಗೆ ವೇಸೋವೇಗಲ್ ಶಾಕ್ ಅಂತಾನು ಬರುತ್ತೆ. ಇಂಜೆಕ್ಷನ್ ನೋಡಿದ್ರೆ ಅವ್ರಿಗೆ ಏನೋ ಒಂಥರ ರಿಯಾಕ್ಷನ್ ಆಗುತ್ತೆ. ಇಂಜೆಕ್ಷನ್ ಕಂಡ್ರೆ ಅವ್ರಿಗೆ ಫೋಬಿಯಾ ಇರುತ್ತೆ. ಬಟ್ ಈ ವ್ಯಾಕ್ಸಿನ್ ಸಂಬಂಧಪಟ್ಟ ಯಾವ್ಯಾವ ತರ ರಿಯಾಕ್ಷನ್ ಆಗ್ಬೋದು, ರೆಡ್ನೆಸ್ ಆಗ್ಬೋದು, ಇಮಿಡಿಯೇಟ್ ರಿಯಾಕ್ಷನ್ ಅಂದ್ರೆ, ಆಮೇಲೆ ಜ್ವರ ಬರೋ ಅಂತ ಆಗ್ಬೋದು, 1-2 ದಿವಸ ಸುಸ್ತಾದಂಗಿರ್ಬೋದು, ಮತ್ತೆ ಇನ್ನ ಕೆಲವರಿಗೆ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ಸ್ ಅಂದ್ರೆ ಆನಫಿಲೆಟಿಕ್ ಶಾಕ್ ಅಂತ ಆಗ್ಬೋದು. ಆನಫಿಲೆಟಿಕ್ ಶಾಕ್ ಅಂದ್ರೆ ಸ್ಟ್ರೋಕ್ ತರ ಆದಂಗೆ ಆಗ್ಬೋದು. ಸೊ ಇದು ವೆರಿ ರೇರ್ ಕೇಸಸ್ ಅಲ್ಲಿ ಆಗುತ್ತೆ, ತುಂಬಾ ಕಡಿಮೆ ಜನಕ್ಕೆ. ಸೊ ಅದನ್ನ ಚೆಕ್ ಮಾಡ್ಕೋಬೇಕು. ಹಿಂದೆ ಯಾವಾಗಾರು ಅವರು ವ್ಯಾಕ್ಸಿನ್ ತಗೊಂಡಾಗ ಈ ತರ ರಿಯಾಕ್ಷನ್ಸ್ ಆಗಿತ್ತಾ? ಯೂಶಲಿ ಟೆಟನಸ್ ವ್ಯಾಕ್ಸಿನ್ ತುಂಬಾ ಜನ ತಗೋತಾರೆ, ಅವಾಗ ಆತರ ಏನಾದ್ರು ರಿಯಾಕ್ಷನ್ ಆಗಿತ್ತಾ ಅಂತ ಅವರು ಚೆಕ್ ಮಾಡ್ಕೊಂಡು ಇದ್ ಮಾಡ್ಬೇಕು. ಬಟ್ ಅಂತ ಇವಾಗ ಮಾಡಿರೋ ಟ್ರಯಲ್ ಪ್ರಕಾರ, ಸೀರಮ್ ಅವರ ಆಸ್ಟ್ರಾಜೆನಿಕಾ ಟ್ರಯಲ್ ಪ್ರಕಾರ, ಆ ಟ್ರಯಲ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ದು ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ಯಾವ್ದು ಆಗಿಲ್ಲ. ಬಟ್ ಅಡ್ವರ್ಸ್ ಎಫೆಕ್ಟ್ಸ್ ಆಗಿದೆ. ಜ್ವರ ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ, ತಲೆ ಸುತ್ತು ಬೀಳೋದಾಗ್ಲಿ, ಅದು ಯಾವುದೇ ಒಂದು ವ್ಯಾಕ್ಸಿನ್ ಅಲ್ಲಿ ಎಕ್ಸ್ಪೆಕ್ಟೆಡ್. ಸೊ ಜನ ಇದನ್ನ ಭಯ ಪಟ್ಕೊಂಡು ವ್ಯಾಕ್ಸಿನ್ ತಗೋಬಾರ್ದು ಅಂತ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ, ಇವಾಗ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸು, ಅಥವಾ ಬ್ಲಡ್ ಪ್ರೆಷರ್ ಹೈ ಇರೋದು, ಅಥವಾ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ, ಇಂಥದ್ದು ಕ್ರೋನಿಕ್ ಡಿಸಾರ್ಡರ್ ಮೊದಲೇ ಇರುತ್ತೆ. ಸೊ ಅಂಥವ್ರು ಏನಾದರೂ ವ್ಯಾಕ್ಸಿನ್ ತಗೊಂಡ್ರೆ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಸ್ವಲ್ಪ ಭಯ ಪಡ್ತಾರೆ. ಸೊ ಇದು ಅಂಥದ್ದೇನಾದ್ರೂ ಆಗುತ್ತಾ ಆಕ್ಚುಲ್ ಆಗಿ? ಅದಕ್ಕೂ ಇದಕ್ಕೂ ಯಾವ ರೀತಿಯ ಸಂಬಂಧ ಇಲ್ಲ ಶಮಿತಾ ಅವರೇ. ಅಂತವ್ರು ಆಕ್ಚುಲಿ ಕೋಮಾರ್ಬಿಡಿಟಿ ಸ್ಟೇಟಸ್ ಇರೋರು ಜಾಸ್ತಿ ವ್ಯಾಕ್ಸಿನ್ ತಗೊಂಡು ಆರಾಮಾಗಿರಿ ಅಂತ ಫಸ್ಟ್ ಡಾಕ್ಟರ್ಸ್, ವೈದ್ಯರುಗಳೇ ಹೇಳ್ತಾರೆ. ಸೊ ಅಂತವ್ರಿಗೆ ಆತರ ಏನಾಗುತ್ತೆ, ಬೇರೆ ಡಿಸೀಸ್ ಇರೋರ್ಗೆ ಬೇರೆ ತರ ರಿಯಾಕ್ಷನ್, ಬರೀ ಅಲರ್ಜಿಕ್ ರಿಯಾಕ್ಷನ್ಸ್. ಅಲರ್ಜಿಕ್ ವ್ಯಾಕ್ಸಿನ್ ಅಂದ್ರೆ ಅಲರ್ಜಿ ಇರುತ್ತೆ ಕೆಲವರಿಗೆ,
ಮುಂಚೆ ಬೇರೆ ವ್ಯಾಕ್ಸಿನ್ಸ್ ತಗೊಂಡಿರ್ತಾರೆ, ಅವಾಗ ರಿಯಾಕ್ಷನ್ಸ್ ನೋಡಿರ್ತಾರೆ, ಅಂತವ್ರು ಹುಷಾರಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಮಕ್ಕಳಿಗೆ ಮತ್ತೆ ಇಂಥ ಏಜ್ ಅವರಿಗೆ ಇಂತಿಷ್ಟೇ ಡೋಸೇಜ್ ಅಂತ ಕೊಡೋದಿರುತ್ತೆ ಬೇರೆ ವ್ಯಾಕ್ಸಿನ್ ನಾವು ನೋಡಿದಾಗ. ಸೊ ಇದ್ರಲ್ಲೂ ಆಬ್ವಿಯಸ್ಲಿ ಹಾಗೆ ಇರುತ್ತಾ? ಈಗ ಕೋವ್ಯಾಕ್ಸಿನ್ ಏನ್ ಮಾಡ್ತಾ ಇದಾರೆ, ಆ ಟ್ರಯಲ್ ಚಿಲ್ಡ್ರನ್ಸ್ ಅಲ್ಲೂ ಸಬ್ಜೆಕ್ಟ್ಸ್ ಆಗೋ ಟ್ರಯಲ್ ಅಲ್ಲಿ ಯೂಸ್ ಮಾಡ್ಕೋತಾ ಇದಾರೆ, ಅದು ಮಕ್ಳಿಗೂ ಕೂಡ ಅಂತ. ಬಟ್ ಈಗ ಪ್ರೀವಿಯಸ್ಲಿ ಸೀರಮಾ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡಿದಾರೆ, ಅವರು ಮಕ್ಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಆ ಟ್ರಯಲ್ ಅಲ್ಲಿ. ಸೊ ಈ ಮಕ್ಕಳಿಗೆ ಯಾವ ತರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಇನ್ನೂ ಟ್ರಯಲ್ ಅಲ್ಲಿ ಸಾಬೀತು ಪಟ್ಟಿಲ್ಲ. ಆಮೇಲೆ ಫಸ್ಟ್ ಮಕ್ಳಿಗೆ ಕೊಡ್ತೀವಿ ಅಂತ ಕೂಡ ನಮ್ಮ ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ ಇಲ್ಲ. ಸೊ ಫಸ್ಟ್ ವಾರಿಯರ್ಸ್ಗೆ, ಡಾಕ್ಟರ್ಸ್ಗೆ, ಫ್ರಂಟ್ ಲೈನ್ ವರ್ಕರ್ಸ್ ಯಾರ್ಯಾರಿದಾರೋ ಅವ್ರಿಗೆ ಕೊಡ್ತೀವಿ. ಆಮೇಲೆ ಲಾರ್ಜ್ ಮಾಸ್ ವ್ಯಾಕ್ಸಿನೇಷನ್ ನಡೆದಾಗ ನಮ್ಗೆ ಒಂದ್ ಲೆವೆಲ್ ಐಡಿಯಾ ಬರುತ್ತೆ ಯಾವ ತರ ಅಡ್ವರ್ಸ್ ಎಫೆಕ್ಟ್ ಬರ್ಬೋದು ಅಂತ. ಯಾಕಂದ್ರೆ ನಾವು ಇವಾಗ ಓನ್ಲಿ ಫ್ಯೂ ಥೌಸಂಡ್ಸ್ ಕೊಟ್ಟಿದೀವಿ, ಒಂದು 28,000 ಜನದ ಮೇಲೆ, 28,000 ಇಂದ 30,000 ಜನದ ಮೇಲೆ ಟ್ರಯಲ್ ಆಗಿರ್ಬೋದು. ಮಾಸ್ ವ್ಯಾಕ್ಸಿನೇಷನ್ ನಡೆದಾಗ ಇದು ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಒಂದು ಡೇಟಾ ಸಿಗುತ್ತೆ. ಸೊ ಇನಿಷಿಯಲಿಗೆ ಮಕ್ಕಳಿಗೆ ಕೊಡುವಂತ ಪ್ಲಾನ್ಸ್ ಇಲ್ಲ, ಬಟ್ ಲೇಟರ್ ಆಫ್ಟರ್ ಮಾಸ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ಸ್ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಆಮೇಲೆ ಇವಾಗ ಅದಕ್ಕೋಸ್ಕರನೇ ಸಿಬ್ಬಂದಿಗೂ ಕೂಡ ತರಬೇತಿ ನೀಡಲಾಗಿದೆ, ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಅಂತಾನೆ, ಈ ವ್ಯಾಕ್ಸಿನ್ ಕೊಡೋದಕ್ಕೆ ಅಂತಾನೆ. ಈಗ ಮಾಮೂಲು ವ್ಯಾಕ್ಸಿನ್ ಕೊಡೋದಕ್ಕೂ ಅಂದ್ರೆ ಇಂಜೆಕ್ಷನ್ ಕೊಡೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ? The way of giving the vaccination is different, and ಇದು ಒಂದು ಪರ್ಸೆಂಟೇಜ್ ಆಫ್ ನೀಡಲ್ ಮಾತ್ರ ಒಳಗೋಗುತ್ತೆ, ಇದು ನೀಡಲ್ ಕಂಪ್ಲೀಟ್ ಆಗಿ ಒಳಗೋಗುತ್ತೆ. ಆಮೇಲೆ ಆ ಬೇರೆ ತರ ವಾಟ್ ಇಂಜೆಕ್ಷನ್ಸ್, ಪ್ರೊಸೀಜರ್ಸ್, ಮೆಥಡಾಲಜೀಸ್ ಬೇರೆ, ಇದೇ ಬೇರೆ. ಇದು ಯಾವ ಆಂಗಲ್ ಅಲ್ಲಿ ಇಡ್ತೀವಿ, ಎಷ್ಟು ಮಿನಿಟ್ಸ್ ಇಡ್ತೀವಿ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಆಮೇಲೆ ಇದು ಟೆಂಪರೇಚರ್ ಕಂಟ್ರೋಲ್ಡ್. ಇವಾಗ ಆಗ್ಲೇ ನೋಡ್ದಂತೆ ಈ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರು ಕೂಡ ನೀವು ಒಂದ್ ಪ್ರಶ್ನೆ ಕೇಳಿದ್ರಿ, ಟೆಂಪರೇಚರ್ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ. ಡೇಟಾ ಲಾಗರ್ಸ್, ಅವ್ರು ಕಳಿಸ್ತಿರೋ ವ್ಯಾಕ್ಸಿನೇಷನ್ ಯಾವ್ಯಾವ ಕಂಟೈನರ್ಸ್ ಇದೆ ಅಲ್ಲೆಲ್ಲ ಡೇಟಾ ಲಾಗರ್ಸ್ ಇಟ್ಟಿರ್ತಾರೆ. ಅದ್ರ ಪ್ರಕಾರ ಟೆಂಪರೇಚರ್ ರೆಕಾರ್ಡರ್ಸ್ ಇರುತ್ತೆ. ಟೆಂಪರೇಚರ್ ಯಾವ ಟೆಂಪರೇಚರ್ ರವಾನೆ ಆಗ್ತಿದೆ ಅನ್ನೋದು ರೆಕಾರ್ಡ್ ಆಗಿ ರವಾನೆ ಆಗುತ್ತೆ. ಇಲ್ಲಿಗೆ ಬಂದಾಗ ನಾವು ಅದು ಓಪನ್ ಮಾಡಿದಾಗ ನಮ್ಗೆ ಯಾವ ಟೆಂಪರೇಚರ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅದು ಇಮಿಡಿಯೇಟ್ ಆಗಿ ರೆಫ್ರಿಜರೇಷನ್ಗೆ ಮಾಡುತ್ತೆ. ಅಂದ್ರೆ ಇವಾಗ ಎಲ್ಲಾ ಮೆಡಿಸಿನ್ಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಸೊ ಇದಕ್ಕೇನಾದ್ರೂ ಹಾಗೆ ಇರುತ್ತಾ? ಹೌದು, ಯೂಶಲಿ ಎನಿ ವ್ಯಾಕ್ಸಿನ್ಗೆ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡ್ತಾರೆ, ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡ್ತಾರೆ. 6 monthsಗೆ 1 yearಗೆ. ಆ ಸ್ಟೆಬಿಲಿಟಿ ಸ್ಟಡೀಸ್ ಅಲ್ಲಿ ಮುಂಚೆ ಸ್ಟೆಬಿಲಿಟಿ ಚೇಂಬರ್ ಹಾಕಕ್ಕಿಂತ ಮುಂಚೆ ಹೇಗಿತ್ತು ವ್ಯಾಕ್ಸಿನ್ ಸ್ಟೇಟಸ್, ಸ್ಟೆಬಿಲಿಟಿ ಚೇಂಬರ್ ಇಂದ ಆಲ್ಮೋಸ್ಟ್ 6 months ಆದ್ಮೇಲೆ ಇವಾಗ ಕೋವಿಡ್ ವ್ಯಾಕ್ಸಿನ್ ಬೇಗ ಬರಬೇಕು ಅಂತ ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡಿದ್ದಾರೆ. ಸೊ ಅದು 3 months ಇಟ್ಟಿರ್ಬೋದು. 3 months ಇಟ್ಬಿಟ್ಟು ಅದಕ್ಕೆ ಡಿಫ್ರೆಂಟ್ ಟೆಂಪರೇಚರ್, ಡಿಫ್ರೆಂಟ್ ವಾತಾವರಣದಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇದು ಏನಾದ್ರು ಚೇಂಜ್ ಆಗುತ್ತಾ ಅಂತ ನೋಡ್ತಾರೆ. ಎಷ್ಟು ದಿನ ಇಡ್ಬೋದು, ಇದು ಎಷ್ಟು ದಿನ ಬೇರೆ ಬೇರೆ ತರ ಇದಾದಾಗ ಸೇಮ್ ಸ್ಟೇಟಸ್ ಅಲ್ಲಿ ಉಳಿಯುತ್ತೆ ಅನ್ನೋ ಒಂದು ಅನಾಲಿಸಿಸ್ ಸ್ಟಡೀಸ್ ಮಾಡಿ ಆಮೇಲೆ ವ್ಯಾಕ್ಸಿನ್ ಇಟ್ಕೊಂಡು ಅಟ್ಲೀಸ್ಟ್ ಈ ವ್ಯಾಕ್ಸಿನ್ 1 year ವರೆಗೂ ವ್ಯಾಲಿಡಿಟಿ ಇರುತ್ತೆ. ಅಲ್ಲಿ ಎಕ್ಸ್ಪೈರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ಡ್ ಅಟ್ ಅಂಡ್ ಎಕ್ಸ್ಪೈರ್ಡ್ ಅಟ್ ಅಂತ. ಸೊ ಡೆಫಿನೆಟ್ಲಿ 1 year ವರೆಗೂ ಇರುತ್ತೆ ಈ ವ್ಯಾಕ್ಸಿನ್. ಬಟ್ ಸೀರಮ್ ಅವ್ರು ಇವಾಗ ಲಾಂಚ್ ಮಾಡಕ್ಕಿಂತ ಮುಂಚೆ ಯಾವ್ಯಾವ ತರ ಟ್ವೀಕ್ ಮಾಡ್ತಾರೋ ಮ್ಯಾನುಫ್ಯಾಕ್ಚರಿಂಗು ಅಥವಾ ಎಕ್ಸ್ಪೈರಿ ಡೇಟು, ಅವ್ರ ಸೈಂಟಿಫಿಕ್ ಕಮ್ಯುನಿಟಿ ಯಾವ ತರ ಹೇಳ್ತೋ ಆ ಸಜೆಷನ್ ಮೇಲೆ ಅವರು ಪ್ರಿಂಟಿಂಗ್ ಮಾಡ್ಬೋದು. ಫೈನ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಡಾಕ್ಟರ್ ದಿವ್ಯಾ, ಥ್ಯಾಂಕ್ ಯು. ಸಿಕ್ಕಿದೆ, ಸಿಬಿಐ ಅಧಿಕಾರಿಗಳಿಂದ ಮತ್ತೆ 3 ಬಂಧನ ಆಗಿದೆ. ಬಂಧನರಲ್ಲಿ ಓರ್ವ ಎಐಎಡಿಎಂಕೆ ಕಾರ್ಯಕರ್ತ ಅನ್ನೋದು ಗೊತ್ತಾಗಿದೆ. ಸಿಬಿಐ ಅಧಿಕಾರಿಗಳು ಇದೀಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ನಂತರ ಕೋರ್ಟ್ಗೆ ಅವರನ್ನ ಹಾಜರುಪಡಿಸುತ್ತಾರೆ. ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಆ ಕೇಸ್ ವಿಚಾರವಾಗಿ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ರಾಜಕೀಯ ಪಾರ್ಟಿಯ ಕಾರ್ಯಕರ್ತನೂ ಕೂಡ ಇದರಲ್ಲಿ ಇದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ತನಿಖೆಯನ್ನ ಪೊಲೀಸರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. 2019 ಫೆಬ್ರವರಿ 12ನೇ ತಾರೀಕು ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿತ್ತು. 2020ರಲ್ಲಿ ಸಿಬಿಐಗೆ ಈ ಅತ್ಯಾಚಾರ ಕೇಸನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು. ಕೊಯಮತ್ತೂರಿನ ಮಹಿಳಾ ಕೋರ್ಟ್ನಿಂದ ತನಿಖೆಗೆ ಆದೇಶವನ್ನು ನೀಡಲಾಗಿತ್ತು. ಈಗ ಈ ಕೇಸ್ ವಿಚಾರವಾಗಿ ಒಟ್ಟು 8 ಮಂದಿ ಆರೋಪಿಗಳನ್ನು ಇಲ್ಲಿ ತನಕ ಬಂಧಿಸಲಾಗಿದೆ. 2019ರಲ್ಲಿ 5 ಆರೋಪಿಗಳ ಬಂಧನ ಆಗಿತ್ತು. ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಈ ಎಲ್ಲ ಆರೋಪಿಗಳು. 3 ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೇರನ್ ಪೌಲ್, ಬೈಕ್ ಬಾಬು, ಅರುಳ್ ಆನಂದಂ.
ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇದರಲ್ಲಿ ಒಬ್ಬ ಅಣ್ಣಾ DMK ಕಾರ್ಯಕರ್ತ ಅಂತ, ಆತನ ಹೆಸರು ಅರುಳ್ ಆನಂದಂ ಅಂತ. ಈತನನ್ನು ಕೂಡ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. CBI ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಪೊಲಾಚಿ ಅತ್ಯಾಚಾರ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬಂಧಿತರಲ್ಲಿ ಓರ್ವ ಅಣ್ಣಾ DMK ಕಾರ್ಯಕರ್ತ ಅನ್ನೋದು ಗೊತ್ತಾಗಿದೆ. 2019 ಫೆಬ್ರವರಿ 12ನೇ ತಾರೀಕು ಈ ಅತ್ಯಾಚಾರ ನಡೆದಿತ್ತು. ಇವರು ವಿಡಿಯೋ ಮಾಡಿಕೊಂಡು ಯುವತಿಗೆ ಪದೇ ಪದೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಯುವತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು. ಮತ್ತೆ ಮಹಿಳಾ ಕೋರ್ಟ್ ತನಿಖೆಗೂ ಕೂಡ ಆದೇಶವನ್ನ ಕೊಟ್ಟಿತ್ತು. ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಹೋರಾಟ ಆಗ್ತಿತ್ತು. CBI ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು CBI ತನಿಖೆಯನ್ನ ನಡೆಸ್ತಾ ಇದೆ. CBI ಇದೀಗ 3ರನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಈ ಹಿಂದೆ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು ಇದೇ ವಿಚಾರವಾಗಿ. ಸೊ ಇದೀಗ CBI ಅಧಿಕಾರಿಗಳು ಫೀಲ್ಡ್ ಇಳಿದ ಮೇಲೆ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಖತರ್ನಾಕ್ ಯುವರಾಜನ ಮತ್ತೊಂದು ಲಿಂಕ್ ಬಯಲಿಗೆ ಬಂದಿದೆ. ಸ್ಯಾಂಡಲ್ವುಡ್ ನಟಿ ಜೊತೆಯಲ್ಲಿ ಯುವರಾಜನ ನಂಟು ಇದೆ ಅನ್ನೋದು ಗೊತ್ತಾಗಿದೆ. ಬಗದಷ್ಟು ಬಯಲಿಗೆ ಬರ್ತಾ ಇದೆ ಈ ಯುವರಾಜನ ಆಟ. ಯುವರಾಜ ಅಲಿಯಾಸ್ ಸ್ವಾಮಿ ಜೊತೆ ನಟಿ ನಂಟನ್ನ ಹೊಂದಿದ್ರು ಅನ್ನೋದು ಗೊತ್ತಾಗಿದೆ. ನೆನೆನೂ ಕೂಡ ಈ ಬಗ್ಗೆ ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಫೇಮಸ್ ನಟಿಯ ಜೊತೆಗೆ ಈ ಸ್ವಾಮಿ ಅಲಿಯಾಸ್ ಯುವರಾಜ ನಂಟನ್ನ ಹೊಂದಿದ್ದ, ವ್ಯವಹಾರವನ್ನು ಕೂಡ ನಡೆಸಿದ್ದ, ಅಕೌಂಟ್ನಿಂದ ಸಾಕಷ್ಟು ದುಡ್ಡು ಕೂಡ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿ ಮೊಬೈಲ್ ಇಂದ ನಟಿ ನಂಟು ಬಯಲಿಗೆ ಬಂದಿದೆ. ಸ್ಯಾಂಡಲ್ವುಡ್ ನಟಿ ಜೊತೆ ಹಣಕಾಸು ವ್ಯವಹಾರ ಹಾಗಾದ್ರೆ ಈ ಯುವರಾಜ ಅಲಿಯಾಸ್ ಸ್ವಾಮಿಗೆ ಇತ್ತ? ಯುವರಾಜನ ಖಾತೆಯಿಂದ ನಟಿ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ನಟಿ ಸಹೋದರ ರವಿರಾಜ್ ಖಾತೆಗೂ ಕೂಡ ಹಣ ಹಾಗಾದ್ರೆ ಹೋಗಿದೆಯಾ? ಈ ಆಂಗಲ್ ನಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರ ಖಾತೆಗೆ 1 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿದೆ ಅನ್ನೋದು ಮೇಲ್ನೋಟ ಗೊತ್ತಾಗಿದೆ. ಇನ್ನು ಸ್ಯಾಂಡಲ್ವುಡ್ ನಟಿಯ ವಿಚಾರಣೆಗೆ CCB ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಟಿಯ ಸಹೋದರ ರವಿರಾಜ್ ವಿಚಾರಣೆ ಆಗಿದೆ. ಯಾವುದೇ ವ್ಯವಹಾರ ನಡೆದಿಲ್ಲ ಅಂತ ಈ ಸಂದರ್ಭದಲ್ಲಿ ರವಿರಾಜ್ ಹೇಳಿದ್ದಾರೆ. ಒಂದು ವಾರದ ಮುಂಚೆ ಕರೆದಿದ್ದು ಕರೆದೊಂದು ಯಾವ ರೀತಿ ಪರಿಚಯ ಅಂತ ಸ್ಟೇಟ್ಮೆಂಟ್ ಮಾಡ್ತೀವಿ. ಓಕೆ, ನಿಮಗೂ ಯುವರಾಜ್ ಯಾವ ತರ ಇಲ್ಲಿ ರಿಲೇಷನ್ ಸರ್? ಸೊ ನಮ್ಮ ತಂದೆ ಸ್ನೇಹಿತರವರು ಒಂದು ಸುಮಾರು 15-17 ವರ್ಷದಿಂದ ಪರಿಚಯ ಇದೆ. ಓಕೆ, ಒಂದು ಒಳ್ಳೆ ಅಸ್ಟ್ರಾಲಜರ್ ಅಂತ ಇದು ಮಾಡಿದ್ರು. ಓಕೆ, ಸೊ ನಮ್ಮ ತಂದೆ ತೀರ್ಕೊಳ್ಳೋ ಡೇಟಿಂದ ಹೇಳಿದ್ದವರು. ಓಕೆ, ಇಂಥ ಡೇಟಲ್ಲಿ ತೀರ್ಕೊಡ್ತಾರೆ ಹಂಗೆ ಆಗಿತ್ತು ಸರ್. ಈಗ ನಿಮ್ಗೂ ಅಲ್ಲ ಅಕೌಂಟ್ಗೆ ಹಣ ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಮಾಹಿತಿ ಸರ್, ಅದ್ರ ಬಗ್ಗೆ ಏನಾದ್ರು? ಖಂಡಿತ ನನ್ನ ಅಕೌಂಟ್ ಬಂತು ₹1 ಟ್ರಾನ್ಸ್ಫರ್ ಆಗಿಲ್ಲ. ನನಗೆ ಕ್ಯಾಶ್ ಕೊಟ್ಟಿಲ್ಲ. ಏನಾದ್ರು ನಿಮ್ದು ಅವ್ರದ್ದು ವ್ಯವಹಾರ ಏನಾದ್ರು ಇತ್ತ ಸರ್? ಬಿಸ್ನೆಸ್ ಆ ತರದ್ದು ಏನಾದ್ರು? ಏನು ವ್ಯವಹಾರ ಇಲ್ಲ, ₹1 ವ್ಯವಹಾರ ಇಲ್ಲ. ಓಕೆ ಸರ್, ಈಗ ಒಂದು ನಿಮ್ಮ ಸಹೋದರಿ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವ್ರ ಅಕೌಂಟ್ ಹೋಗಿದೆ, ಅದ್ರ ಬಗ್ಗೆ ಏನಾದ್ರು ಇಲ್ಲ? ಎರಡೂವರೆಗೆ ಬರ್ತೀನಿ ಅಂತ ಹೇಳಿ ನಾನು. ಸೊ 2:15ಗೆ ಕೊಡ್ತೀನಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿನ್ನೆ ನಾವೇ ಈ ವಿಚಾರವನ್ನ ಹೇಳಿದ್ವಿ, ಅಂದ್ರೆ ಒಬ್ಬ ಫೇಮಸ್ ನಟಿಯ ಜೊತೆಗೆ ವ್ಯವಹಾರದ ನಂಟು ಇದೆ ಅಂತ ಅಧಿಕಾರಿಗಳ ಗಮನಕ್ಕೆ ಅದು ಬಂದಿದೆ ಅಂತ. ಆ ನಟಿಯನ್ನ ಈಗ ವಿಚಾರಣೆ ಕರೆಸುವಂತ ಸಾಧ್ಯತೆ ಇದೆಯಾ? ಅಂದ್ರೆ ಹಣಕಾಸಿನ ವ್ಯವಹಾರ ಅಂತಂದ್ರೆ ಯಾವ ವಿಚಾರವಾಗಿ ನಡೆದಿದೆ, ಎಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಎಸ್ ಶರ್ಮಿತಾ, ಈಗ ಈ ಯುವರಾಜ್ ಅಲಿಯಾಸ್ ಸ್ವಾಮಿ ಈತನನ್ನ CCB ಅಧಿಕಾರಿಗಳು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದೊಂದೇ ಆತನ ನಾಟಕೀಯ ಬಯಲುಗಳಾಗ್ತಾ ಇರುವಂತದ್ದು. ಅದಲ್ಲದೆ ಆತನ ಜೊತೆ ಇದ್ದಂತಹ ರಾಜಕಾರಣಿಗಳಾಗಿರ್ಬೋದು, ಮತ್ತೆ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಸಿನಿಮಾ ನಟ ನಟಿಯರು ಮತ್ತೆ ಕೂಡ ಆತನ ಸಂಪರ್ಕದಲ್ಲಿ ಇದ್ರು ಅಂತ. ಆದ್ರೆ ಈಗ ಮತ್ತೊಂದು ವಿಷಯ ಬೆಳಕಿಗೆ ಬಂದಿರುವಂತದ್ದು, ಒಂದು ಸ್ಟಾರ್ ನಟಿಯೊಬ್ಬರು ಕೂಡ ಆತನ ಜೊತೆ ಸಂಪರ್ಕದಲ್ಲಿದ್ರು ಅಂತ. ಅದಲ್ಲದೆ ಹಣಕಾಸಿನ ವ್ಯವಹಾರ ಕೂಡ ಆಗಿದೆ ಅಂತ.
1 ಕೋಟಿಗೂ ಹೆಚ್ಚು ಇವರ ಇಬ್ಬರ ಅಕೌಂಟ್, ಯುವರಾಜ್ ಮತ್ತೆ ಸ್ಟಾರ್ ನಟಿ ಇಬ್ಬರ ಅಕೌಂಟ್ ಇಂದ ಹಣ ಟ್ರಾನ್ಸಾಕ್ಷನ್ ಆಗಿರೋದು ಕೂಡ ಸಿಸಿಬಿ ಅಧಿಕಾರಿಗಳ ಒಂದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅದಲ್ಲದೆ ಈ ಸ್ಟಾರ್ ನಟಿಯ ಏನು ಅವರ ಅಕೌಂಟ್ ಅಲ್ಲಿ ಯಾವ ರೀತಿ ಇವರಿಬ್ಬರ ವ್ಯವಹಾರಿಕ ನೆಂಟಿತ್ತು, ಅದಲ್ಲದೆ ಹೆಚ್ಚಿನದಲ್ಲಿ ಇವರು ಸಂಪರ್ಕದಲ್ಲಿದ್ರು ಅನ್ನೋ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯ ಆ ಸ್ಟಾರ್ ನಟಿಯನ್ನು ಕೂಡ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಕರೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅದಲ್ಲದೆ ಆ ಸ್ಟಾರ್ ನಟಿಯ ಸಹೋದರ ಎಂದರೆ ಆತನನ್ನು ಕೂಡ ಈಗ ಕಳೆದ 1 ವಾರದ ಹಿಂದೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಕರೆದು ಅದರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ರವಿರಾಜ್ ಅಂತ ಏನಿದ್ದಾನೆ ಆತನ ಅಕೌಂಟ್ಗೆ ಕೂಡ ಹಣ ಹೋಗಿತ್ತು ಅನ್ನೋ ಆರೋಪ ಇತ್ತು. ಆದ್ರೆ ಈ ಬಗ್ಗೆ ಆರೋಪವನ್ನ ಆತನ ನಿರಾಕರಿಸಿರುವಂತದ್ದು. ನಮಗೂ ಮತ್ತೆ ಆತನಿಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಿಕ ನಂಟಿಲ್ಲ, ಕೇವಲ ನಮ್ಮ ತಂದೆಯವರ ಕಾಲದಲ್ಲೂ ಕೂಡ ಅವರು ಪರಿಚಯಿತರಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಈ ಬಗ್ಗೆ ಈಗ ಸ್ಟಾರ್ ನಟಿ ಮತ್ತೆ ಈ ಹಣಕಾಸಿನ ವ್ಯವಹಾರದ ನಂಟಿನ ಬಗ್ಗೆ ಏನೊಂದು ಸಿಸಿಬಿ ಅಧಿಕಾರಿಗಳು ಒಂದು ವಿಚಾರಣೆ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಂತರ ಆಕೆಯನ್ನು ಕೂಡ ವಿಚಾರಣೆ ನಡೆಸುವಂತ ಎಲ್ಲ ಸಾಧ್ಯತೆಗಳ ಇದಾವೆ. ಶರ್ಮಿಳಾ ಶೆಟ್ಟಿ. ಅಂದ್ರೆ ಗಂಗಾಧರ್ ಬಾಗಟ, ಈಗ ನಟಿಯ ಸಹೋದರನ ವಿಚಾರಣೆ ಈಗ ಏನ್ ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ, ಅವಾಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಈಗ ಮೊಬೈಲ್ ನಿಂದ ಟ್ರಾನ್ಸಾಕ್ಷನ್ ಏನ್ ನಡೆದಿದೆ ಬ್ಯಾಂಕ್ ಅಕೌಂಟ್ ನಿಂದ, ಸೊ ಅದರಲ್ಲಿ ಲಿಂಕ್ ಗೊತ್ತಾಗಿದೆ. ಬಟ್ ವಿಚಾರಣೆ ಸಂದರ್ಭದಲ್ಲಿ ಯುವರಾಜ್ ಅಲಿಯಾಸ್ ಸ್ವಾಮಿ ಏನಾದ್ರೂ ಈ ನಟಿ ಬಗ್ಗೆ ವ್ಯವಹಾರದ ಬಗ್ಗೆ ಏನಾದ್ರೂ ಬಾಯ್ ಬಿಟ್ಟಿದಾನಂತ, ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್? ಎಸ್ ಶರ್ಮಿತಾ, ಅಂದ್ರೆ ಯುವರಾಜನನ್ನ ಪೊಲೀಸರು ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಆ ಮೊಬೈಲ್ ಸೀಸ್ ಮಾಡಿದ ನಂತರ ಅವನಷ್ಟು ಡೇಟಾ ಕೂಡ ಡಿಲೀಟ್ ಆದವು. ಅದನ್ನ ರಿಟ್ರೀವ್ ಮಾಡಿದ ನಂತರ ಒಂದಷ್ಟು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಒಂದಷ್ಟು ಮೆಸೇಜ್ಗಳು ಕೂಡ ಬಂದಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಕೆಲ ನಟಿಯರು ಕೂಡ ಆತನ ಜೊತೆ ಸಂಪರ್ಕದಲ್ಲಿರೋದು ಮತ್ತೆ ರಾಜಕಾರಣಿಗಳು ಕೂಡ ಸಂಪರ್ಕದಲ್ಲಿ ಬಗ್ಗೆ ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಅದಲ್ಲದೆ ಆ ಒಂದು ಮೊಬೈಲ್ ನಲ್ಲೇ ಇಬ್ಬರ ಅಂದ್ರೆ ಸ್ಟಾರ್ ನಟಿ ಮತ್ತೆ ಯುವರಾಜ್ ಏನಿದ್ದಾನೆ ಇಬ್ಬರ ಒಂದು ಅಕೌಂಟ್ ಗಳಿಂದ ಹಣ ಟ್ರಾನ್ಸಾಕ್ಷನ್ ಆಗಿರೋದು, 1 ಕೋಟಿಗೂ ಹೆಚ್ಚು ಹಣ ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಅದ್ರ ಬಗ್ಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಂತರ ತನಿಖೆ ಆಧಾರಿತ ಮಾಲವಾಗಿ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹ ಮಾಡಿಕೊಂಡು ಅಂದ್ರೆ ಆ ಸ್ಟಾರ್ ನಟಿಯನ್ನ ವಿಚಾರಣೆಗೆ ಕಳಿಸುವಂತ ಸಾಧ್ಯತೆಗಳಿದಾವೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.